ಹಾಯ್ ನಮಸ್ತೆ ಎಲ್ಲರಿಗೂ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಶಿಕ್ಷಕರ ನೇಮಕಾತಿ ಪ್ರಾರಂಭವಾಗಿದೆ. ಇದೇ ಆಗಸ್ಟ್ 18ರಿಂದ ಅಪ್ಲಿಕೇಶನ್ ಕೂಡ ಆರಂಭವಾಗಲಿವೆ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ಅಧ್ಯಯನವನ್ನ ಅತಿ ತೀವ್ರಗತಿಯಲ್ಲಿ ಮಾಡಬೇಕು. ಅದೇ ರೀತಿ ಈ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತಕ್ಕಂಥ ಒಂದು ವಿಷಯದ ಮೇಲೆ ಸುಮಾರು 20 ಅಂಕಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು. ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಈ ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಶನ್, ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ಮೌಲ್ಯ ಶಿಕ್ಷಣದ ಅರ್ಥ, ವ್ಯಾಖ್ಯಾನ ಮತ್ತು ಮೌಲ್ಯ ಶಿಕ್ಷಣದ ಉದ್ದೇಶಗಳು ಹಾಗೂ ಮೌಲ್ಯ ಶಿಕ್ಷಣ ಮೌಲ್ಯಗಳ ಮೂಲಭೂತ ವರ್ಗೀಕರಣವನ್ನ ತಿಳ್ಕೊಳ್ತಾ ಹೋಗೋಣ. ಸಮಯ ತುಂಬಾ ಕಡಿಮೆ ಇರೋದರಿಂದ ನಾವೆಲ್ಲರೂ ಹಾರ್ಡ್ ಸ್ಟಡಿಯನ್ನ ಮಾಡಬೇಕು. ಸಮಯವನ್ನ ವ್ಯರ್ಥ ಮಾಡದೆ ನಾವು ನೇರವಾಗಿ ತರಗತಿಯ ಕಡೆ ಹೋಗೋಣ. ಹಾಗಾದ್ರೆ ನೋಡ್ರಿ, ಮೌಲ್ಯ ಶಿಕ್ಷಣ. ಈ ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಪರಿಕಲ್ಪನೆ. ಮೌಲ್ಯ ಶಿಕ್ಷಣದ ಅರ್ಥ ನೋಡ್ರಿ, ವ್ಯಕ್ತಿಯಲ್ಲಿ ಉತ್ತಮ ನಡತೆ, ನೈತಿಕತೆ, ಸಾಮಾಜಿಕ ಜವಾಬ್ದಾರಿ ಮತ್ತು ಮಾನವೀಯ ಗುಣಗಳನ್ನ ಬೆಳೆಸುವ ಶಿಕ್ಷಣವೇ ಮೌಲ್ಯ ಶಿಕ್ಷಣ. ನೋಡ್ರಿ, ಒಬ್ಬ ವ್ಯಕ್ತಿಯಲ್ಲಿ ಉತ್ತಮ ನಡತೆ, ನೈತಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಹಾಗೂ ಅವನಲ್ಲಿ ಮಾನವೀಯ ಗುಣಗಳನ್ನ ಬೆಳೆಸುವಂತಹ ಶಿಕ್ಷಣವನ್ನ ನಾವು ಮೌಲ್ಯ ಶಿಕ್ಷಣ ಅಂತೇಳಿ ಕರಿತೀವಿ. ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗಿರದೆ ವ್ಯಕ್ತಿಯನ್ನ ಜವಾಬ್ದಾರಿಯುತ ಮತ್ತು ಸತ್ಪ್ರಜೆಯನ್ನಾಗಿ ರೂಪಿಸುವಂತಹ ಪ್ರಕ್ರಿಯೆಯಾಗಿದೆ. ನೋಡ್ರಿ, ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ ಒಂದು ಉತ್ತಮ ನಡತೆ, ನೈತಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಹಾಗೂ ಈ ಮಾನವೀಯ ಗುಣಗಳನ್ನ ಬೆಳೆಸುವಂತಹ ಶಿಕ್ಷಣ ಕೇವಲ ನಾವು ಪುಸ್ತಕದಲ್ಲಿ ಓದಿ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರದೆ ಈ ಎಲ್ಲಾ ಗುಣಗಳನ್ನ ವ್ಯಕ್ತಿಯಲ್ಲಿ ಅಳವಡಿಸಿಕೊಂಡು ಆ ವ್ಯಕ್ತಿ ಒಬ್ಬ ಸತ್ಪ್ರಜೆಯಾಗಿ ಈ ಒಂದು ಸಮಾಜದಲ್ಲಿ ಬದುಕಬೇಕು. ಹಾಗಾದಾಗ ಮಾತ್ರ ಈ ಮೌಲ್ಯ ಶಿಕ್ಷಣಕ್ಕೆ ಒಂದು ಅರ್ಥ ಬರ್ತದೆ. ನೆಕ್ಸ್ಟ್, ಶೈಕ್ಷಣಿಕ ಪ್ರಾಮುಖ್ಯತೆ. ಹಾಗಾದ್ರೆ ಮೌಲ್ಯ ಶಿಕ್ಷಣದ ಒಂದು ಶೈಕ್ಷಣಿಕ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಜ್ಞಾನಾರ್ಜನೆಯ ಜೊತೆಗೆ ಶೀಲವರ್ಧನೆ ಹಾಗೂ ಸನ್ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಳಲು ನೆರವಾಗುತ್ತದೆ. ನೋಡ್ರಿ, ಶೈಕ್ಷಣಿಕ ಪ್ರಾಮುಖ್ಯತೆ ಏನಂದ್ರೆ, ಜ್ಞಾನಾರ್ಜನೆಯ ಜೊತೆಗೆ ನಾವು ಜ್ಞಾನವನ್ನ ಪಡೆದುಕೊಳ್ಳುವಂತಹದರ ಜೊತೆಗೆ ಶೀಲವರ್ಧನೆ ಹಾಗೂ ಸನ್ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಳುವಲ್ಲಿ ಇದು ನೆರವಾಗುತ್ತದೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆ, ಮಾನಸಿಕ ಪ್ರಬುದ್ಧತೆ ಮತ್ತು ಸಾಮಾಜಿಕ ಸಮತೋಲನವನ್ನ ನಿರ್ಮಿಸಲು ಇದು ಪ್ರಮುಖ ತಳಹದಿಯಾಗಿದೆ. ನೋಡ್ರಿ, ಈ ಒಂದು ಮೌಲ್ಯ ಶಿಕ್ಷಣ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆಯನ್ನ ಮೂಡಿಸ್ತದೆ ಮತ್ತು ಮಾನಸಿಕ ಪ್ರಬುದ್ಧತೆಯನ್ನ ಬೆಳೆಸುವಂತಹ ಕೆಲಸ ಮಾಡುತ್ತದೆ.
ಮತ್ತು ಸಾಮಾಜಿಕ ಸಮತೋಲನವನ್ನ ವಿದ್ಯಾರ್ಥಿಗಳಲ್ಲಿ ನಿರ್ಮಿಸುವಂತಹ ಕಾರ್ಯವನ್ನ ಈ ಮೌಲ್ಯ ಶಿಕ್ಷಣ ಕೈಗೊಳ್ಳುತ್ತದೆ. ನೆಕ್ಸ್ಟ್, ಈ ಮೌಲ್ಯ ಶಿಕ್ಷಣದ ಪ್ರಮುಖ ವ್ಯಾಖ್ಯಾನಗಳು ನೋಡ್ರಿ. ಜಾನ್ ಡ್ಯೂಯಿ ಅವರ ಪ್ರಕಾರ ಮೌಲ್ಯೀಕರಿಸುವುದು ಎಂದರೆ ಮೌಲ್ಯವನ್ನ ನೀಡುವುದು, ಗೌರವಿಸುವುದು ಮತ್ತು ಪ್ರೀತಿಸುವುದು. ನೋಡ್ರಿ, ಮನೋವಿಜ್ಞಾನಿ ಜಾನ್ ಡ್ಯೂಯಿ ಅವರ ಪ್ರಕಾರ ಮೌಲ್ಯೀಕರಿಸುವುದು ಅಂದ್ರೆ ಮೌಲ್ಯವನ್ನ ನೀಡುವುದು ಮತ್ತು ಗೌರವಿಸುವುದು ಮತ್ತು ಪ್ರೀತಿಸುವುದು ಅಂತ ಜಾನ್ ಡ್ಯೂಯಿ ಅವರು ವ್ಯಾಖ್ಯಾನವನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಸಿ.ವಿ. ಗುಡ್ ರವರು ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ದೃಷ್ಟಿಕೋನ, ಸಾಂಸ್ಕೃತಿಕ ಮತ್ತು ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವ ಯೋಜಿತ ಪ್ರಕ್ರಿಯೆಯಾಗಿದೆ. ನೋಡ್ರಿ, ಸಿ.ವಿ. ಗುಡ್ ರವರ ಪ್ರಕಾರ ಸಿ.ವಿ. ಗುಡ್ ರವರು ಏನ್ ಹೇಳ್ತಾರೆ, ಈ ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಏನ್ ಮಾಡ್ಬೇಕು, ಧನಾತ್ಮಕ ದೃಷ್ಟಿಕೋನ ಮತ್ತು ಸಾಂಸ್ಕೃತಿಕ ಮತ್ತು ನೈತಿಕ ಮೌಲ್ಯಗಳನ್ನ ಅಭಿವೃದ್ಧಿಪಡಿಸುವಂತಹ ಯೋಜಿತ ಪ್ರಕ್ರಿಯೆಯಾಗಿದೆ ಅಂತೇಳಿ ಸಿ.ವಿ. ಗುಡ್ ರವರು ಹೇಳಿಕೆಯನ್ನ ನೀಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್, ಮೌಲ್ಯ ಶಿಕ್ಷಣದ ಉದ್ದೇಶಗಳು. ಈ ಒಂದು ಮೌಲ್ಯ ಶಿಕ್ಷಣದ ಉದ್ದೇಶಗಳು ಏನಪ್ಪಾ ನೋಡ್ರಿ, ನೈತಿಕ ಗ್ರಹಿಕೆ, ಸರ್ವಾಂಗೀಣ ವಿಕಾಸ ಮತ್ತು ಸಹಬಾಳ್ವೆ ಮತ್ತು ಶಾಂತಿ ಅಂತಕ್ಕಂಥದ್ದು ಮೌಲ್ಯ ಶಿಕ್ಷಣ ಉದ್ದೇಶಗಳು. ಹಾಗಾದರೆ ಈ ನೈತಿಕ ಗ್ರಹಿಕೆ ನೋಡ್ರಿ, ವಿದ್ಯಾರ್ಥಿಗಳಲ್ಲಿ ಸರಿಯಾದದ್ದನ್ನು ಮತ್ತು ತಪ್ಪಾದದ್ದರ ನಡುವಿನ ವ್ಯತ್ಯಾಸವನ್ನ ಗ್ರಹಿಸುವ ನೈತಿಕ ಶಕ್ತಿಯನ್ನ ಬೆಳೆಸುವುದು. ನೋಡ್ರಿ, ನೈತಿಕ ಗ್ರಹಿಕೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು, ಈ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನ ಆ ಮಕ್ಕಳು ಗ್ರಹಿಸುವಂತಹ ನೈತಿಕತೆಯನ್ನ, ನೈತಿಕ ಶಕ್ತಿಯನ್ನ ಬೆಳೆಸುವಂತಹ ಕಾರ್ಯ ಈ ಮೌಲ್ಯ ಶಿಕ್ಷಣ ಮಾಡ್ತದೆ. ನೆಕ್ಸ್ಟ್, ಸರ್ವಾಂಗೀಣ ವಿಕಾಸ. ವ್ಯಕ್ತಿಯ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ನೈತಿಕ ಅಂಶಗಳ ಸಮತೋಲಿತ ಹಾಗೂ ಸಂಪೂರ್ಣ ಅಭಿವೃದ್ಧಿ. ನೋಡ್ರಿ, ಈ ಸರ್ವಾಂಗೀಣ ವಿಕಾಸ ಅಂದ್ರ ವ್ಯಕ್ತಿಯ ಒಂದು ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ನೈತಿಕ ಅಂಶಗಳ ಸಮತೋಲಿತ ಹಾಗೂ ಸಂಪೂರ್ಣ ಅಭಿವೃದ್ಧಿಯನ್ನ ಕಾಪಾಡುವುದು ಈ ಮೌಲ್ಯ ಶಿಕ್ಷಣದ ಒಂದು ಉದ್ದೇಶ. ಅದೇ ರೀತಿ ಮೂರನೇ ಒಂದು ಉದ್ದೇಶ ಸಹಬಾಳ್ವೆ ಮತ್ತು ಶಾಂತಿ. ಹಾಗಾದರೆ ಸಮಾಜದಲ್ಲಿ ಶಾಂತಿ, ಸಹೋದರತ್ವ, ಸಹಿಷ್ಣುತೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳನ್ನ ಗೌರವಿಸುವುದು. ಈ ಮೂರು ಕೂಡ ಮೌಲ್ಯ ಶಿಕ್ಷಣದ ಪ್ರಮುಖ ಉದ್ದೇಶಗಳು. ನೆಕ್ಸ್ಟ್, ಮುಂದಿನದಾಗಿ ಮೌಲ್ಯಗಳ ಪ್ರಮುಖ ಲಕ್ಷಣಗಳು. ನೋಡ್ರಿ, ಮೌಲ್ಯಗಳ ಪ್ರಮುಖ ಲಕ್ಷಣಗಳು. ಮೊದಲನೇದು ನಡವಳಿಕೆಯ ನಿಯಂತ್ರಣ. ಈ ನಡವಳಿಕೆಯ ನಿಯಂತ್ರಣದಲ್ಲಿ ಮೌಲ್ಯಗಳು ವ್ಯಕ್ತಿಯ ಆಲೋಚನೆ, ನಡವಳಿಕೆ ಮತ್ತು ನಿರ್ಧಾರಗಳನ್ನ ಸನ್ಮಾರ್ಗದಲ್ಲಿ ನಿಯಂತ್ರಿಸುತ್ತವೆ. ಅದೇ ರೀತಿ ಸಾಮಾಜಿಕ ಆದರ್ಶಗಳು. ಇವು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸರ್ವಸಮ್ಮತವಾಗಿ ಸ್ವೀಕರಿಸಲ್ಪಟ್ಟ ಶ್ರೇಷ್ಠ ಆದರ್ಶಗಳಾಗಿವೆ. ನೆಕ್ಸ್ಟ್, ಸ್ಥಿರತೆ ಮತ್ತು ಪರಿವರ್ತನೆ. ಕಾಲಕ್ಕೆ ತಕ್ಕಂತೆ ಕೆಲವು ಮೌಲ್ಯಗಳು ಬದಲಾಗಬಹುದು, ಆದರೆ ಮೂಲಭೂತ ನೈತಿಕ ಮೌಲ್ಯಗಳು ಶಾಶ್ವತವಾಗಿರುತ್ತವೆ. ನೆಕ್ಸ್ಟ್, ಆತ್ಮವಿಶ್ವಾಸ ವೃದ್ಧಿ. ಇವು ವ್ಯಕ್ತಿಗೆ ಸ್ಪಷ್ಟವಾದ ಗುರಿ ಮತ್ತು ಧನಾತ್ಮಕ ಚಿಂತನೆಯನ್ನ ನೀಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೋಡ್ರಿ, ಆತ್ಮವಿಶ್ವಾಸ ವೃದ್ಧಿ ಇವು ವ್ಯಕ್ತಿಗೆ
ಸ್ಪಷ್ಟವಾದ ಗುರಿ ಮತ್ತು ಧನಾತ್ಮಕ ಚಿಂತನೆಯನ್ನ ನೀಡಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಇವು ಮೌಲ್ಯಗಳ ಪ್ರಮುಖ ಲಕ್ಷಣಗಳು. ನೆಕ್ಸ್ಟ್ ಮುಂದಿನದಾಗಿ NCERTಯ ಮೂಲ ಮೌಲ್ಯಗಳು. ನೋಡ್ರಿ, NCERTಯ ಮೂಲ ಮೌಲ್ಯಗಳು. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ. NCERT ಅಂದ್ರೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು 84 ಮೂಲಭೂತ ಮೌಲ್ಯಗಳನ್ನ ಗುರುತಿಸಿದೆ. ನೋಡ್ರಿ, NCERT ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು 84 ಮೂಲಭೂತ ಮೌಲ್ಯಗಳನ್ನ ನಾವಿಲ್ಲಿ ಕಾಣಬಹುದು. ಹಾಗಾದ್ರೆ ನೋಡ್ರಿ, ಅದರಲ್ಲಿ ಪ್ರಮುಖವಾದಂತ ಸತ್ಯ, ಟ್ರೂತ್ಫುಲ್ನೆಸ್. ಹಾಗಾದ್ರೆ ಸತ್ಯಸಂಧತೆ ಮತ್ತು ನೇರ ನುಡಿ. ನೋಡ್ರಿ, ಈ ಸತ್ಯ ಅಂತ ಅಂದ್ರೇನು? ಸತ್ಯಸಂಧತೆ ಮತ್ತು ನೇರ ನುಡಿ. ವಿದ್ಯಾರ್ಥಿಗಳಲ್ಲಿ ಸತ್ಯವನ್ನ ಹೇಳುವಂತಹ ಒಂದು ನೈತಿಕತೆಯನ್ನ ಬೆಳೆಸುವುದು ಮತ್ತು ನೇರ ನುಡಿಯನ್ನ ಬೆಳೆಸುವಂತಹ ಒಂದು NCERTಯ ಮೂಲ ಮೌಲ್ಯಗಳಲ್ಲಿ ಒಂದು. ನೆಕ್ಸ್ಟ್ ಅದೇ ರೀತಿ ಅಹಿಂಸೆ, ನಾನ್ ವಯೋಲೆನ್ಸ್. ಹಾಗಾದ್ರೆ ಶಾರೀರಿಕ ಮತ್ತು ಮಾನಸಿಕ ಅಹಿಂಸೆ. ವಿದ್ಯಾರ್ಥಿಗಳಲ್ಲಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅಹಿಂಸೆಯನ್ನ ಬೆಳೆಸುವುದು. ಧರ್ಮ ಅಥವಾ ಸನ್ನಡತೆ, ಈ ಕರ್ತವ್ಯ ನಿಷ್ಠೆ. ಧರ್ಮ ಮತ್ತು ಅಥವಾ ಸನ್ನಡತೆಯಲ್ಲಿ ಕರ್ತವ್ಯ ನಿಷ್ಠೆ. ಶಾಂತಿ ಮತ್ತು ಪ್ರೀತಿ. ಶಾಂತಿ ಮತ್ತು ಪ್ರೀತಿ ಅಂದ್ರೇನು? ಸಹಾನುಭೂತಿ. ವಿದ್ಯಾರ್ಥಿಗಳಲ್ಲಿ ಸಹಾನುಭೂತಿಯನ್ನ ಬೆಳೆಸುವುದು. ಅದೇ ರೀತಿ ಶುಚಿತ್ವ ಮತ್ತು ಸಹಕಾರ. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಒಗ್ಗಟ್ಟನ್ನ ಬೆಳೆಸುವುದು. ನೆಕ್ಸ್ಟ್ ಮುಂದಿನದಾಗಿ ಮೌಲ್ಯಗಳ ವರ್ಗೀಕರಣ. ಈ ಮೌಲ್ಯಗಳನ್ನ ವರ್ಗೀಕರಣ ಮಾಡಲಾಗಿದೆ. ಜಾಗತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಮತ್ತು ನೈತಿಕ ಮೌಲ್ಯಗಳು. ಹಾಗಾದ್ರೆ ಜಾಗತಿಕ ಮೌಲ್ಯಗಳು ಪ್ರಪಂಚದಾದ್ಯಂತ ಎಲ್ಲರಿಂದಲೂ ಸ್ವೀಕರಿಸಲ್ಪಟ್ಟ ಸರ್ವಕಾಲಿಕ ಮೌಲ್ಯಗಳು. ನೋಡ್ರಿ, ಜಾಗತಿಕ ಮೌಲ್ಯಗಳಂದ್ರೆ ಪ್ರಪಂಚದಾದ್ಯಂತ ಎಲ್ಲರಿಂದಲೂ ಸ್ವೀಕರಿಸಲ್ಪಟ್ಟ ಸರ್ವಕಾಲಿಕ ಮೌಲ್ಯಗಳನ್ನು ನಾವು ಜಾಗತಿಕ ಮೌಲ್ಯಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆ ಯಾವುದಪ್ಪ ಅಂದ್ರೆ ಸತ್ಯ, ಅಹಿಂಸೆ, ಶಾಂತಿ ಮತ್ತು ಪ್ರೀತಿ. ಇವೆಲ್ಲ ಕೂಡ ಜಾಗತಿಕ ಮೌಲ್ಯಗಳು. ಪ್ರಶ್ನೆ ಕೇಳ್ಬೋದು, ಇವುಗಳಲ್ಲಿ ಯಾವುದು ಜಾಗತಿಕ ಮೌಲ್ಯ ಅಂತ ಹೇಳಿ. ಹೌದಾ? ನೆಕ್ಸ್ಟ್ ಮಾನವೀಯ ಮೌಲ್ಯಗಳು. ನೋಡ್ರಿ, ಮಾನವ ಕುಲದ ಕಲ್ಯಾಣ ಹಾಗೂ ನಲ್ಮೆಯ ಬದುಕಿಗೆ ಅಗತ್ಯವಾದ ಸದ್ಗುಣಗಳು. ನೋಡ್ರಿ, ಮಾನವೀಯ ಗುಣಗಳಂದ್ರೆ ಮಾನವ ಕುಲದ ಕಲ್ಯಾಣ ಹಾಗೂ ನಲ್ಮೆಯ ಬದುಕಿಗೆ ಅಗತ್ಯವಾದಂತಹ ಸದ್ಗುಣಗಳನ್ನ ಬೆಳೆಸಿಕೊಳ್ಳುವುದು ಮಾನವೀಯ ಮೌಲ್ಯಗಳು. ಉದಾಹರಣೆಗೆ ಕರುಣೆ, ಅನುಕಂಪ ಮತ್ತು ಉದಾರತೆ. ಇವು ಮಾನವೀಯ ಮೌಲ್ಯಗಳು. ನೆಕ್ಸ್ಟ್ ನೈತಿಕ ಮೌಲ್ಯಗಳು. ವ್ಯಕ್ತಿಯ ಶೀಲ, ಚಾರಿತ್ರ್ಯ ಮತ್ತು ಸನ್ನಡತೆಗೆ ಸಂಬಂಧಿಸಿದ ನಿಯಮಗಳು. ನೈತಿಕ ಮೌಲ್ಯಗಳಂದ್ರೆ ವ್ಯಕ್ತಿಯ ಶೀಲ ಮತ್ತು ಚಾರಿತ್ರ್ಯ ಹಾಗೂ ಸನ್ನಡತೆಗೆ ಸಂಬಂಧಿಸಿದಂತಹ ವಿಷಯಗಳ. ಉದಾಹರಣೆಗೆ ಪ್ರಾಮಾಣಿಕತೆ, ನ್ಯಾಯ ಮತ್ತು ನಂಬಿಕೆ. ಇವು ನೈತಿಕ ಮೌಲ್ಯಗಳು. ನೋಡ್ರಿ, ಜಾಗತಿಕ ಮೌಲ್ಯಗಳು ಸತ್ಯ, ಅಹಿಂಸೆ, ಶಾಂತಿ, ಪ್ರೀತಿ. ಅದೇ ರೀತಿ ಮಾನವೀಯ ಮೌಲ್ಯಗಳು ಕರುಣೆ, ಅನುಕಂಪ, ಉದಾರತೆ. ಮತ್ತು ನೈತಿಕ ಮೌಲ್ಯಗಳು ಪ್ರಾಮಾಣಿಕತೆ, ನ್ಯಾಯ, ನಂಬಿಕೆ. ಇವು ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ನೋಡ್ರಿ, ಇದು ಮಾನವೀಯ ಮೌಲ್ಯಗಳ ವರ್ಗೀಕರಣ 1. ನೆಕ್ಸ್ಟ್ ಮೌಲ್ಯಗಳ ವರ್ಗೀಕರಣ 2. ಮೌಲ್ಯದ ಪ್ರಕಾರ, ವಿವರಣೆ ಮತ್ತು ಪ್ರಮುಖ ಉದಾಹರಣೆ. ನೋಡ್ರಿ, ಮೌಲ್ಯದ ಪ್ರಕಾರ. ವೈಯಕ್ತಿಕ ಮೌಲ್ಯಗಳು. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಪಾಲಿಸುವಂತಹ
ಸ್ವಂತ ಸನ್ಮಾರ್ಗದ ತತ್ವಗಳನ್ನು ನಾವು ವೈಯಕ್ತಿಕ ಮೌಲ್ಯಗಳು ಅಂತೀವಿ. ಅಂದ್ರೆ ಇವು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾದಂತಹ ತತ್ವಗಳು. ಉದಾಹರಣೆಗೆ ಆತ್ಮವಿಶ್ವಾಸ, ಶಿಸ್ತು, ಸಮಯ ಪಾಲನೆ, ಸರಳತೆ. ಇವು ವ್ಯಕ್ತಿಗತವಾಗಿ ವಿಭಿನ್ನವಾಗಿರ್ತವೆ. ಹೌದಾ? ಎಲ್ಲ ವ್ಯಕ್ತಿಗಳು ಕೂಡ ಒಂದೇ ರೀತಿಯಾದಂತಹ ಶಿಸ್ತು, ಸಮಯ ಪಾಲನೆ, ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ. ಆ ವ್ಯಕ್ತಿಗೆ ತಕ್ಕಂತೆ ಅವರವರ ನಡತೆಗಳು ಬದಲಾವಣೆಯಾಗಿರ್ತಾವೆ. ನೆಕ್ಸ್ಟ್, ರಾಷ್ಟ್ರೀಯ ಮೌಲ್ಯಗಳು. ದೇಶದ ಒಗ್ಗಟ್ಟು, ಪ್ರಗತಿ ಮತ್ತು ಸಾರ್ವಭೌಮತೆಗೆ ಅಗತ್ಯವಾದ ಮೌಲ್ಯಗಳು ಯಾವಪ್ಪ ಅಂದ್ರೆ ದೇಶಭಕ್ತಿ, ಸಾರ್ವಜನಿಕ ಆಸ್ತಿ ರಕ್ಷಣೆ, ಸಂವಿಧಾನಕ್ಕೆ ಗೌರವ. ಇವೇನು ರಾಷ್ಟ್ರೀಯ ಮೌಲ್ಯಗಳು. ನೆಕ್ಸ್ಟ್, ಸಾಮಾಜಿಕ ಮೌಲ್ಯಗಳು. ಸಮಾಜದ ಒಳಿತಿಗೆ, ಸಮತೋಲನಕ್ಕೆ ಮತ್ತು ಶಾಂತಿಗೆ ನೆರವಾಗುವ ಗುಣಗಳು ಯಾವಪ್ಪ ಅಂದ್ರೆ ಸಹಕಾರ, ಸಮಾನತೆ, ಸೋದರತ್ವ, ಹಿರಿಯರಿಗೆ ಗೌರವ ನೀಡುವುದು. ಇವು ಸಾಮಾಜಿಕ ಮೌಲ್ಯಗಳಲ್ಲಿ ಕಾಣಬಹುದು. ನೆಕ್ಸ್ಟ್, ಮುಂದಿನದಾಗಿ ಓಕೆ ನೋಡ್ರಿ, ನಾವೀಗ ಏನ್ ತಿಳ್ಕೊಂಡಪ್ಪ ಅಂದ್ರೆ ಮೌಲ್ಯ ಶಿಕ್ಷಣದ ಅರ್ಥ, ವ್ಯಾಖ್ಯಾನ, ಉದ್ದೇಶಗಳು ಹಾಗೂ ಮೌಲ್ಯಗಳ ಮೂಲಭೂತ ವರ್ಗೀಕರಣಗಳು. ಈ ಒಂದು ವಿಷಯದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್, ಮುಂದಿನ ತರಗತಿಯಲ್ಲಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ತೇನೆ. ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ತರಗತಿಗಳು ಬೇಕಾದಲ್ಲಿ ನಮ್ಮ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಓದುವಂತಹ ಗೆಳೆಯರಿಗೂ ಕೂಡ ಈ ಒಂದು ತರಗತಿಯನ್ನ ಶೇರ್ ಮಾಡಿ. ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನಿಮ್ಮ ಮುಂದೆ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.